ಇವತ್ತಿನ ಪಂದ್ಯದ ಬಗ್ಗೆ ನಾವು ಬರಲೇಬೇಕಾಗತ್ತೆ. ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಕದನ ಇದೆ. ಯಾಕಂದರೆ ರಿಷಬ್ ಪಂತ್ ನೇತೃತ್ವದ ಡೆಲ್ಲಿ ತಂಡ ಗೆಲ್ಲಲೇಬೇಕಾಗಿರುವಂಥ ಒಂದು ಒತ್ತಡದಲ್ಲಿ ಇದೆ. ಜೊತೆಗೆ ರಾಜಸ್ಥಾನಿಗಾಗಲೇ ಗೆದ್ದು ಬರ್ತಾ ಇದೆ. ಸೊ ಹಾಗಾಗಿ ಡೆಲ್ಲಿ ಮತ್ತು ರಾಜಸ್ಥಾನ್ ಎರಡೂ ತಂಡನ ಹೋಲಿಕೆ ಮಾಡಿದಾಗ ಇವತ್ತಿನ ಪಂದ್ಯ ಯಾವ ರೀತಿಯಾಗಿ ಇರುತ್ತೆ, ಜೊತೆಗೆ ಏನಾದರೂ ಬದಲಾವಣೆ ಇರುತ್ತಾ ಡೆಲ್ಲಿ ಕಡೆಯಿಂದ? ಯಾಕಂದರೆ ಮೊದಲ ಪಂದ್ಯದಲ್ಲಿ ಒಂದು ಸಾಕಷ್ಟು ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇತ್ತು ಡೆಲ್ಲಿಯಲ್ಲಿ. ಸೊ ಈ ಪಂದ್ಯದಲ್ಲಿ ಪಾಟೀಲ್ ಏನೆಲ್ಲ ಬದಲಾವಣೆ ಇರಬಹುದು ಈ ಡೆಲ್ಲಿ ಕಡೆ? ಹೆಚ್ಚಿನ ಬದಲಾವಣೆಗೆ ಏನು ಹೋಗಲ್ಲ. ಡೆಲ್ಲಿ ಮೊದಲ ಪಂದ್ಯದಲ್ಲಿ ಸೋತಿರ್ಬೋದು, ಬಟ್ ತುಂಬ ಸ್ಟ್ರಾಂಗ್ ಆಗೇ ಇದೆ. ವಿದೇಶಿ ಆಟಗಾರರ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ವೀಕ್ ಇದೆ ಈ ತಂಡಕ್ಕೆ. ಬಟ್ ರಿಷಬ್ ಪಂತ್ ಕಮ್ಬ್ಯಾಕ್ ಆಗಿರೋದು ಒಂದು ಪ್ಲಸ್ ಪಾಯಿಂಟು. ಬಟ್ ಈ ಕಡೆಗೆ RRಗೆ ನೀವು ನೋಡೋದಕ್ಕೆ ಹೋದರೆ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಬಾಲಿಂಗ್ ವಿಭಾಗನೂ ಹಾಗೆ ಇದೆ, ಬ್ಯಾಟಿಂಗ್ ವಿಭಾಗನೂ ಹಾಗೆ ಇದೆ. ಕಳೆದ ಪಂದ್ಯದಲ್ಲಿ LSG ವಿರುದ್ಧ ಅದು ಒಂದು ಒಳ್ಳೆಯ ಗೆಲುವನ್ನು ಸಾಧಿಸಿದೆ. ಬಟ್ ನನಗನಿಸಿದ ಮಟ್ಟಿಗೆ ಎರಡೂ ತಂಡಗಳ ಬಲಾಬಲ ನೀವು ಕೇಳಿದರೆ ಖಂಡಿತವಾಗ್ಲೂ ರಾಜಸ್ಥಾನ್ 70-30ಗೆ 70ಯಲ್ಲಿ ರಾಜಸ್ಥಾನ್ ಕೂತ್ಕೊಳ್ಳುತ್ತೆ, DC 30ಯಲ್ಲಿ ಕೂರುತ್ತೆ. ವಾರ್ನರ್ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕಂಡಿಲ್ಲ. ಅವ್ರ ದೇಶದ ಲೀಗ್ ಆಟಗಳಲ್ಲಾಯಿತು ಅಥವಾ ನಮ್ಮ ದೇಶದ IPL ಅಲ್ಲಾಯಿತು. ಮೊದಲ ಪಂದ್ಯದಲ್ಲಿ 20 ರನ್ನ ಹೊಡೆಸಿದ್ದು, ಒಂದು ದೊಡ್ಡ ಇನ್ನಿಂಗ್ಸ್ನ ಎಲ್ಲ ಕಟ್ಟೋದ್ರಲ್ಲಿ ವಿಫಲರಾಗಿದ್ದಾರೆ. ಮಿಚೆಲ್ ಮಾರ್ಷ್ ಆಗಿರ್ಬೋದು, ಆಮೇಲೆ ಸ್ಟಬ್ಸ್ ಆಗಿರ್ಬೋದು, ಯಾಕೋ ಒಳ್ಳೆ ಫಾರ್ಮ್ ಇಲ್ಲ. ನನಗೆ ವಿದೇಶಿ ಆಟಗಾರರು ಅಷ್ಟೊಂದು ಸ್ಟ್ರಾಂಗ್ ಅಂತ ಡೆಲ್ಲಿಯಿಂದ ಅಷ್ಟೊಂದು ಏನು ಸ್ಟ್ರಾಂಗ್. ಮಂಜು ಅವರೀಗ ಬರ್ತಾ ಇದ್ದಂಗೆ ರಿಷಬ್ ಪಂತ್ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಬಿಟ್ಟೆ, ಬಟ್ ಸಮಯ ಕೊಡ್ಬೇಕಿತ್ತ ಅಂತ ಅನ್ಸುತ್ತಾ? ಹೌದು ಸರ್, ಸಮಯ ಕೊಡಬೇಕು. ಯಾಕಂದರೆ ವಾರ್ನರಿಗೆ ಕೊಟ್ಟಿದ್ರು, ಆಲ್ರೆಡಿ ಫಿಕ್ಸ್ ಆಗಿದ್ರು. ಹೌದು, ವಾರ್ನರಿಗೆ ಕೊಟ್ಟು ಫಿಕ್ಸ್ ಮಾಡಿ ನಡ್ಸ್ಕೊಂಡು ಹೋಗಿದ್ದು. ಒಂದು 5 ಮ್ಯಾಚು ಇಲ್ಲ ಬೇಡ ಒಂದು 10 ಮ್ಯಾಚು ಕೊಟ್ಟಿದ್ರೆ ಗೊತ್ತಾಗಿರೋದು ಕ್ಯಾಪ್ಟನ್ಸಿ ಹಿಂದೆ ಮುಂದೆ ಏನಾದರೂ. ಸೊ ನೆಕ್ಸ್ಟ್ ಏನಾದ್ರೂ ನೋಡ್ಬೋದಿತ್ತು. ಯಾಕಂದರೆ ಇವು ಸಡನ್ನಾಗಿ ಭಾರ ಕೊಟ್ಬಿಟ್ರು ಇವರಿಗೆ. ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಯಾರಿಗೆ ರಿಷಬ್ ಪಂತ್. ಫ್ರೀ ಹ್ಯಾಂಡ್ ಕೊಟ್ಬಿಟ್ರೆ ಅವ್ರು ಹೆಂಗೆ ಬೇಕಾದರೂ ಹೊಡಿತಾರೆ, ಅಂದರೆ ಅವರು ರಿಷಬ್ ಪಂತ್ ಅವ್ರನ್ನ ಗ್ರೇಟ್ ಅನ್ಬೇಕು. ಯಾಕಂದರೆ ಆ ಮ್ಯಾಚ್ ನೋಡ್ತಾ ಇದ್ದಾಗ 1-2 ಕನ್ವರ್ಟ್ ಮಾಡೋರು. ಯಾಕಂದರೆ ಅವ್ರಿಗೆ ಮೇಯ್ನ್ ಆಗಿದ್ದೇ ಪ್ರಾಬ್ಲಮ್ ಆಗಿದ್ದೆ ಕಾಲ್ಗೆ. ಸೊ ಅವಾಗ ಖುಷಿ ಆಯಿತು ನನಗೆ, ಒಬ್ಬ ಪ್ಲೇಯರ್ ವಾಪಸ್ ಆದರೂ ಇಂಡಿಯಾಗೆ ಅಂತ. ಯಾಕಂದರೆ ಟೆಸ್ಟ್ ಮ್ಯಾಚಲ್ಲೆಲ್ಲ ಮಿಸ್ ಮಾಡ್ಕೊತಿದ್ವಿ ನಾವು, ಮತ್ತು T20 ವರ್ಲ್ಡ್ ಕಪ್ಪಲ್ಲೂ ಮಿಸ್ ಮಾಡ್ಕೊಂಡ್ವಿ. ಸಾರಿ, ಒನ್ ಡೇ ವರ್ಲ್ಡ್ ಕಪ್ಪಲ್ಲಿ. ಬಟ್ ಬಿಗಿನಿಂಗ್ಸು ಬರುತ್ತೆ. ಯಾಕೆಂದರೆ ತುಂಬ ವರ್ಷಗಳ ನಂತರ ಕಮ್ಬ್ಯಾಕ್ ಆಗಿದ್ದಾರೆ. ನೆಟ್ಸ್ಗಳಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಈಗ ನೀವು ಇಂಜುರಿ ಆದ ತಕ್ಷಣ ಬಂದ ತಕ್ಷಣ ಕ್ಯಾಪ್ಟನ್ಸಿ ಜವಾಬ್ದಾರಿ ಬೇರೆ ಕೊಟ್ಟಿದ್ದೀರಿ. ನೀವು ಬರೀ 15, 20, 30 ಇದೇ ಆಯಿತು ಅಂತಂದರೆ ಅದು ಕಮ್ಬ್ಯಾಕ್ ಅನಿಸಲ್ಲ ನಿಮಗೆ. ಇಂಜುರಿಯಿಂದ ಬಂದು ನೀವು ಹೊಡೆದು ತಂಡಕ್ಕೆ ಕೊಡುಗೆ ಕೊಟ್ಟು ಗೆಲುವಿನಲ್ಲಿ ನಿಮ್ಮ ಪಾತ್ರ ಇದ್ದರೆ ಮಾತ್ರ ನೀವು ಕಮ್ಬ್ಯಾಕ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಇರುತ್ತೆ. ಮತ್ತು ನನಗೆ ಇಲ್ಲಿ ಅವರು ಏನಾದರೂ ಮಿಂಚಲಿಲ್ಲ ಅಂತಂದರೆ ಈ ತಂಡ 180, 190 ಕ್ರಾಸ್ ಮಾಡೋಕ್ಕೂ ಆಗಲ್ಲ. ಹಾಗಾದರೆ ಇವತ್ತಿನ ಪಂದ್ಯದ ಪ್ರಮುಖ ಆಟಗಾರರ ಜೊತೆಗೆ 11 ಬಳಗ ಯಾವ ರೀತಿಯಾಗಿರುತ್ತೆ DC ಕಡೆಯಿಂದ? ಯಾಕಂದರೆ ಡೆಲ್ಲಿ ಈಗ ರಾಜಸ್ಥಾನ್ಗೆ ಬಗ್ಗು ಬಡಿಸಬೇಕು ಅಥವಾ ರಾಜಸ್ಥಾನ ವಿರುದ್ಧ ಗೆಲ್ಲಬೇಕು ಅಂತಂದರೆ ಅವರ ಪ್ರಯತ್ನ ಕೂಡ ಇರಬೇಕಾಗುತ್ತೆ. ಯಾಕಂದರೆ ಮೊದಲ ಪಂದ್ಯದಲ್ಲಿ ಸೋತು ಬರ್ತಾ ಇರುವಂಥ ಟೀಮ್ ಡೆಲ್ಲಿ. ಪಾಟೀಲ್ರೆ, ಏನಾದರೂ ಚೇಂಜಸ್ ಇದೆಯಾ ಅಥವಾ ಇದೇ ಹೋಗುತ್ತಾ? ಚೇಂಜಸ್ ಮಾಡಬೇಕು ಅನ್ಕೋತೀನಿ ನಾನು. ಇದರಲ್ಲಿ ತುಂಬ ಚೇಂಜಸ್ ಆಗಬೇಕು. ಅಷ್ಟರ ಮಟ್ಟಿಗೆ ನನಗೇನು ಇಂಪ್ರೆಸ್ ಮಾಡಿಲ್ಲ ಈ ತಂಡ ಆಯ್ಕೆ. ಇದರಲ್ಲಿ ಡೇವಿಡ್ ವಾರ್ನರ್ ಓಕೆ, ಆರಂಭದಲ್ಲಿ ಬರ್ತಾರೆ. ಮಿಚೆಲ್ ಮಾರ್ಷ್ ಮಧ್ಯಮ ಕ್ರಮಾಂಕದಲ್ಲಿ ಓಕೆಪ್ಪ. ಇವ್ರ ಜೊತೆಗೆ ಓಪನಿಂಗ್ ಸ್ಲಾಟ್ನಲ್ಲಿ ಒಬ್ಬ ಯಾರಾದರೂ ಇಂಡಿಯನ್ ಯಂಗ್ಸ್ಟರ್ಸ್ ಬಂದರೆ ಒಳ್ಳೇದಾಗುತ್ತೆ. ಆಮೇಲೆ ಶಾಯ್ ಹೋಪ್ ಮೊದಲ ಪಂದ್ಯದಲ್ಲಿ ಅವಕಾಶ ಕೊಟ್ಟರು, 33 ರನ್ ತೆಗೆದ್ರು. ಬಟ್ ಬಿಗ್ ಇನ್ನಿಂಗ್ಸ್ ಬರಬೇಕು. ನಾನು ಅವಾಗಲೇ ಹೇಳ್ದಂಗೆ ರಿಷಬ್ ಪಂತ್ ಮೇಲೆ ಈ ತಂಡ ಪೂರ್ತಿ ಅವಲಂಬಿತ ಆಗಿದೆ ಅಂತ ಎಲ್ಲೋ ಅನ್ಸುತ್ತೆ ನನಗೆ. ರಿಕಿ ಭುವಿ ಆಗಿರ್ಬೋದು, ಸ್ಟಬ್ಸ್ ತುಂಬ ಚೆನ್ನಾಗಿ ಆಡ್ತಾರೆ, ಸೌತ್ ಆಫ್ರಿಕಾ ಆಟಗಾರ. ಬಟ್ ಬಿಗ್ ಇನ್ನಿಂಗ್ಸ್ ಮತ್ತು ಆ್ಯಸ್ ಅ ಫಿನಿಷರ್ ಆಗಿ ಕಾರ್ಯನಿರ್ವಹಿಸೋದು ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆಲ್ರೌಂಡರ್ ಆಟಗಾರರಾಗಿ ಅಕ್ಷರ್ ಪಟೇಲ್ ಇದ್ದಾರೆ, ಆಮೇಲೆ ಸುಮಿತ್ ಕುಮಾರ್ ಇದ್ದಾರೆ, ಕುಲ್ದೀಪ್ ಯಾದವ್ ಈ ತಂಡದ ಟ್ರಂಪ್ ಕಾರ್ಡು, ಖಲೀಲ್ ಅಹ್ಮದ್ ಒಳ್ಳೆ ಬೌಲಿಂಗನ್ನು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಹಳೆ ಹುಲಿ ಇಶಾಂತ್ ಶರ್ಮಾ ಕೂಡ ಇದ್ದಾರೆ. ಬಟ್ ಅಷ್ಟು ಇಂಪ್ರೆಸಿವ್ ಆಗಿ ಬಾಲಿಂಗ್ ನನಗೇನು ಅನ್ನಿಸ್ತಾ ಇಲ್ಲ. ಬಟ್ ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ನನಗೆ ಇಲ್ಲಿ ಕೊರತೆ ಕಾಣಿಸ್ತಾ ಇದೆ. ಏನೋ ಮನೆ ಅಂಗಳದಲ್ಲಿ ಆಡ್ತಾ ಇರುವಂತಹ ಟೀಮ್ ಇವತ್ತು ರಾಜಸ್ಥಾನ್ ಕಡೆಯಿಂದ ಯಾವ ರೀತಿಯಾಗಿರುತ್ತೆ ಪ್ಲೇಯಿಂಗ್ ಲೆವೆನ್? ಯಾಕಂದ್ರೆ ಅವ್ರದ್ದು ಕೂಡ ಏನು ಚೇಂಜಸ್ ಇಲ್ಲ ಅಂತ ಅನ್ಕೊಳ್ಳೋಣ. ಏನೂ ಇಲ್ಲ, ಚೆನ್ನಾಗಿದೆ. ಇದೇ ಇದ್ರೆ ಸಾಕಿ. ಅವ್ರದ್ದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಆಲ್ರೌಂಡರ್ ಆಟಗಾರರಿದ್ದಾರೆ, ಅದ್ರ ಜೊತೆಗೆ ಪ್ರಮುಖ ಸ್ಪಿನ್ನರ್ಸ್ಗಳಿದ್ದಾರೆ. ಬ್ಯಾಟಿಂಗ್ ಅಂತೂ ಸಾಲಿಡ್ ಆಗಿದೆ. ಜಸ್ವಾಲು ಬಟ್ಲರು ಅದ್ಭುತವಾಗಿ ಓಪನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಕಳೆದ ಪಂದ್ಯದಲ್ಲಿ 82 ರನ್ನ ಹೊಡೆದ್ರು. ಆಸ್ ಅ ಕ್ಯಾಪ್ಟನ್ ಆಗಿ ಒಬ್ಬ ಕ್ಯಾಪ್ಟನ್ ತಂಡದಲ್ಲಿ ಫಾರ್ಮಲ್ಲಿ ಇದ್ರೆ ಮುಗೀತು. ಆ ತಂಡ ತುಂಬ ಚೆನ್ನಾಗಿ ಆಡುತ್ತೆ. ರಿಯಾನ್ ಪರಾಗ್ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಹೆಟ್ಮೇರ್ ಅಂತೂ ಎಲ್ಲರಿಗೂ ಗೊತ್ತಿದೆ, ಆಸ್ ಅ ಫಿನಿಷರ್ ಆಗಿ ತುಂಬ ಚೆನ್ನಾಗಿ ಆಡ್ತಾರೆ. ಇನ್ನು ಯಂಗ್ಸ್ಟರ್ ಧ್ರುವ ಜುರೇಲ್ ಅವ್ರ ಬಗ್ಗೆ ನಿಮಗೆ ಟೆಸ್ಟ್ ಪಂದ್ಯದಲ್ಲೂ ತುಂಬ ಚೆನ್ನಾಗಿ ಆಡಿದ್ರು. ಅವ್ರನ್ನ ಆಡಿಸ್ತಾ ಇದ್ದಾರೆ ಆಸ್ ಅ ಫಿನಿಷರ್ ಆಗಿ. ಇನ್ನು ಅಶ್ವಿನ್ ಖಂಡಿತವಾಗ್ಲೂ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ನಿಮಗೆ ಅವಕಾಶವನ್ನು ಕೊಡಿಸ್ತಾರೆ. ಇನ್ನು ಸಂದೀಪ್ ಶರ್ಮಾ, ಅವೇಶ್ ಖಾನ್ ಮತ್ತು ಟ್ರೆಂಟ್ ಬೋಲ್ಟ್ ವೇಗದ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಯಜುವೇಂದ್ರ ಚಹಲ್ ಮೊದಲ ಪಂದ್ಯದಲ್ಲಿ ಯಾಕೋ ಒಂದೇ ವಿಕೆಟ್ ತೊಗೊಂಡ್ರಪ್ಪ. ಸ್ಟ್ರಾಂಗ್ ಪ್ಲೇಯರು, ಈ ಸರಿ ಕಮ್ಬ್ಯಾಕ್ ಆಗಲಿ ಅಂತ ನಾನು ಹೊರಸ್ತೀನಿ. ತುಂಬ ಚೆನ್ನಾಗಿದೆ ಟೀಮ್. ಮಂಜು, ಎರಡು ಟೀಮನ್ನು ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಇಲ್ಲಿ ರಾಜಸ್ಥಾನ ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಈ ಟೀಮ್ ಹೇಗಿದೆ ಇವತ್ತಿನ ಪಂದ್ಯದಲ್ಲಿ? ಸರ್, ಇವತ್ತಿನ ಪಂದ್ಯದಲ್ಲಿ ರಾಜಸ್ಥಾನ ಗೆದ್ದು ಬಂದಿರೋ
ಟೀಮು, ಹಂಗಾಗಿ ಸ್ವಲ್ಪ ಸ್ಟ್ರಾಂಗಾಗೇ ಕಾಣ್ತಾ ಇದೆ. ಯಾಕಂದರೆ ಬೌಲಿಂಗಲ್ಲಿ ಟ್ರೆಂಟ್ ಬೋಲ್ಟು ಒಳ್ಳೆ ಪಾತ್ರ ವಹಿಸಿದ್ದಾರೆ RRಗೆ. ಸೊ ಹಂಗಾಗಿ ಏನೋ ಯುಜವೇಂದ್ರ ಚಹಲ್ ಏನಾದರೂ ಕಮಾಲ್ ಮಾಡಿದರು ಅಂದರೆ ಆಲ್ಮೋಸ್ಟ್ ಅಲ್ಲೂ RRಗೆ ಸ್ಟ್ರಾಂಗ್ ಆಗಿ ಕಾಣೋದು. ಮತ್ತು ಆಮೇಲೆ DC ಪರ ಮಾತಾಡೋದಾದರೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಸರ್. ಯಾಕಂದರೆ DC ಬ್ಯಾಟಿಂಗ್ ಲೈನಪ್ಪಲ್ಲಿ ಚೇಂಜಸ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಫಸ್ಟ್ ಆರ್ಡ್ರಲ್ಲಿ ಯಾರಾದರೂ ಒಬ್ಬ ಇಂಡಿಯನ್ ಬ್ಯಾಟರ್ ಒಬ್ಬ ಇದ್ದು ಅಂತಂದರೆ ಅಲ್ಲಿ ಫಾರಿನ್ ಪ್ಲೇಯರು ಪ್ಲಸ್ ಬ್ಯಾಟರು ಆದರೆ ನೆಕ್ಸ್ಟು 3 ಅಥವಾ 4ಗೆ ಮಾರ್ಷು ಚೆನ್ನಾಗಿದ್ದಾರೆ, ಒಳ್ಳೆ ಬಿಗ್ ಹಿಟ್ ಮಾಡ್ತಾರೆ. ಅದು ಬಿಟ್ಟರೆ ಇನ್ನೇನು 5ನೇ ಸ್ಲಾಟಿಗೆ ಇನ್ನೇನು ಪಂತ್ ಬಂದೇ ಬರ್ತಾರೆ. ಸೊ ಅದಾದಮೇಲೆ ಇನ್ನೇನು ಅವರು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಏನಾದರೂ ಸ್ಲೋ ಸ್ಕೋರ್ಗೆ ಏನಾದ್ರೂ ಔಟ್ ಆಗೋದು, ಸೊ ಏನಾದ್ರೂ ಬಾಲ್ ತಿನ್ನೋದು, ಸೊ ಎಕ್ಸ್ಟ್ರಾಸ್ ಏನಾದ್ರೂ ಇದು ಮಾಡ್ಕೊಳೋದಾದರೆ DC ಸ್ವಲ್ಪ ಕಲಿಯೋದು ಭಾಳ ಇದೆ ಮತ್ತು ಕಲ್ಕೊಳೋದು ಭಾಳ ಇದೆ. ಎಸ್ ಪಾಟೀಲ್ರೆ, ಈಗ ಈ IPL ಟ್ರೆಂಡಿಂಗ್ ನೋಡ್ತಾ ಇದ್ರೆ ಮನೆಗಳ ಯಾರು ಆಡ್ತಾರೆ ಅಂದ್ರೆ ಹೋಮ್ ಗ್ರೌಂಡ್ ಯಾರ್ದಿದೆ ಆ ಟೀಮೇ ಗೆಲ್ತಾ ಇದೆ. ಸೊ ಇಲ್ಲಿ ರಾಜಸ್ಥಾನ್ಗೆ ಒಂದು ಒಳ್ಳೆ ಅವಕಾಶ. ಪಿಚ್ ರಿಪೋರ್ಟ್ ಹೇಗಿರ್ಬೋದು ಅಂತ ಈಗ 8 ಪಂದ್ಯಗಳನ್ನು ನಾವು ನೋಡಿದ್ವಿ, 8 ಹೋಮ್ ಗ್ರೌಂಡೇ ಗೆದ್ದಿದೆ. ಓಕೆ, ಒಂದು ಏನು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತೂ ತೊಗೊಳ್ತಾ ಇದ್ದಾರೆ. ಪಿಚ್ ರಿಪೋರ್ಟ್ ತುಂಬ ಚೆನ್ನಾಗಿದೆ, ಬ್ಯಾಟರ್ಗಳಿಗೆ ಸ್ವರ್ಗ, ಆರಾಮಾಗಿ ಬೇಯಿಸ್ಬೋದು. ವೇಗದ ಬಾಲಿಂಗ್ಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ಪಿನ್ನರ್ಗಳು ವಿಕೆಟ್ ತೊಗೋಬೋದು. ಇಲ್ಲಿ ಈ ಒಂದು ಏನು ರಾಜಸ್ಥಾನದಲ್ಲಿ ಪಿಚ್ ಇದೆಲ್ಲ ಕಳೆದ ಪಂದ್ಯದಲ್ಲೂ ಹಾಗೆ ಆಯಿತು, ಸ್ಪಿನ್ನರ್ಗಳಿಗೆ ಒಂದು ಸ್ವಲ್ಪ ನೆರವಾಯಿತು. ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಟಾಸ್ ಗೆದ್ರೆ ಖಂಡಿತವಾಗ್ಲೂ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ಳೋದೇ ಸೂಕ್ತ. ಸೆಕೆಂಡ್ ಹಾಫಲ್ಲಿ ಡ್ಯೂ ಬೀಳುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಒಂದು ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಚೇಸ್ ಮಾಡ್ಬೋದು ಈಸಿಯಾಗಿ. ಅದೇ ಕಾರಣಕ್ಕಾಗಿ ಚೇಜಿಂಗ್ ತೊಗೊಳ್ಬೋದು. ಮತ್ತು ನನಗನ್ಸಿದ ಮಟ್ಟಿಗೆ ರಾಜಸ್ಥಾನ ಒಂದು ಸ್ವಲ್ಪ ಫೇವ್ರೇಟ್ ಅನಿಸುತ್ತೆ. ಜೊತೆಗೆ ಈ ಟ್ರೆಂಡ್ ಇದರ ಜೊತೆಗೆ ಹೋಮ್ ಗ್ರೌಂಡ್ ಅನ್ನೋದಕ್ಕಿಂತ ಮೊದಲು ಬ್ಯಾಟ್ ಯಾರು ಮಾಡ್ತಾರೆ ಅವರೇ ಗೆಲ್ತಾ ಇದೆ ಈ ಪಂದ್ಯ ಈಗ. ಇಲ್ಲ ಸರ್, ಯಾಕೆಂದರೆ ಮೊದಲು ಬ್ಯಾಟಿಗಿಂತ ನಮ್ಮದು ಬ್ಯಾಟಿಂಗ್ ಲೈನಪ್ ಚೆನ್ನಾಗಿರ್ಬೇಕು. ಈಗ ಮೊದಲು ಬ್ಯಾಟಿಂಗ್ ತೆಗೆದ ತಕ್ಷಣ ಲೋ ಸ್ಕೋರಿಗೆ ಔಟ್ ಆಗ್ಬಿಟ್ರೆ ಅಲ್ವಾ, ನಾವು ಹಂಗೂ ಯೋಚನೆ ಮಾಡಬೇಕು. ಸೊ ಈಗ ಇನ್ನೇನು ನಿನ್ನೆ ಮ್ಯಾಚ್ ನೋಡಿದ್ರೆ ಬರೀ 31 ರನ್ನಿಂದ ಮಾತ್ರ ಸತ್ತಿದ್ದಾರೆ. ಏನಾದರೂ ಇಶಾನ್ ಕಿಶನ್ನು ರೋಹಿತ್ ಶರ್ಮಾ ಏನಾದರೂ 6 ಓವರಲ್ಲಿ ಏನಾದರೂ 100 ಹೊಡ್ಕೊಂಡಿದ್ರೆ ಅವಾಗ ಈಸಿ ಆಗ್ಬಿಡೋದ. ತಿಲಕ್ ವರ್ಮಾ ಕೊನೆಯಲ್ಲಿ ಇದ್ರೆ ಏನೋ ಆಗ್ತಾ ಇತ್ತು. ಹೌದೌದು, ತಿಲಕ್ ವರ್ಮಾ ಏನಾದ್ರೂ ಈ ಟ್ರಾವಿಸ್ ಇವರು ನಮ್ಮ ಟೀಮ್ ಡೇವಿಡ್ ಏನಾದ್ರೂ ಮಿಂಚಿದ್ರೆ ಸ್ವಲ್ಪ ಅಲ್ವಾ, ಹಂಗೆ ಯೋಚನೆ ಮಾಡಬಾರ್ದು ಸರ್ ನಾವು. ಟೀಮ್ ಡೇವಿಡ್ ಅದೇ ಮತ್ತೆ ಇನ್ನೊಂದು ಸ್ವಲ್ಪ ನಿಂತಿದ್ರೆ ಚೆನ್ನಾಗಿರೋದು. ಅಲ್ಲ, ಅವ್ರು ಔಟ್ ಆಗಿಲ್ಲ, ಔಟ್ ಆಗಿಲ್ಲ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ನಮ್ಮ ಪ್ರಕಾರ DC ಗೆ ಒಲವು ಕೊಡೋಣ ಅಂತ. ಯಾಕಂದರೆ ಸ್ಟ್ರಾಂಗ್ ಇದೆ RR, ಓಕೆ ಒಪ್ಕೊಳ್ಳೋಣ. DC ಸ್ಟ್ರಾಂಗ್ ಮ್ಯಾನ್ಗಳಿದ್ದಾರೆ. ಮಿಚೆಲ್ ಮಾರ್ಷ್ ಅವ್ರು ನಿಂತರೆ ಮಾತ್ರ ಹೆಂಗೆ ಮಾಡಿದ್ದಾರೆ ಗೊತ್ತಾ, ಅವರು ಭಾರಿ ಹೊಡಿತಾ. ಹಂಗಾಗಿ ನಾನು ನಿನ್ನೆ ಡೆಲ್ಲಿ ಅಂದ್ರೆ ಕಳೆದ ಪಂದ್ಯದಲ್ಲಿ ಡೆಲ್ಲಿ ಒಂದು ಮಿಸ್ಟೇಕ್ಸ್ ಏನು ಅಂದ್ರೆ ಮುಖೇಶ್ ಕುಮಾರ್ ಅವ್ರನ್ನ ಬೇಗ ಕಳಿಸಿಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಳಿಸಿದ್ರು. ಸೊ ಅಲ್ಲಿ ಎಲ್ಲ ಒಂದ್ ಕಡೆ ಅವರಿಗೆ ಮಿಸ್ಟೇಕ್ಸ್ ಆಯ್ತು. ಏನು ನನಗಂತೂ ಡೆಲ್ಲಿ ಏನು ಅಷ್ಟು ಸ್ಟ್ರಾಂಗ್ ಏನು ಅನಿಸ್ತಾ ಇಲ್ಲ. ಅವರು ಅಭಿಷೇಕ್ ಪುರನ್ ಕೂಡ 32 ರನ್ ಕಳಿಸಿದ್ರು, ಇಲ್ಲ ಅನ್ನಲ್ಲ. ಸರ್ ನನಗನ್ಸಿದ ಮಟ್ಟಿಗೆ ಡೆಲ್ಲಿಯಲ್ಲಿ ಮೈನಸ್ಗಳು ಜಾಸ್ತಿ ಇದೆ ಪ್ಲಸ್ಗಳಕ್ಕಿಂತನೂ. ಆರಂಭದಲ್ಲಿ ರನ್ ಬರ್ತಾ ಇಲ್ಲ, ಆಮೇಲೆ ಮಧ್ಯಮ ಕ್ರಮಾಂಕ ಸ್ಟ್ರಾಂಗ್ ಆಗಿಲ್ಲ. ಎಲ್ಲಿ ಆಡಿಸ್ತೀರಿ? ರಿಕಿ ಬೂವಿನ ಸ್ಟಬ್ಸ್ನ ಆ್ಯಸ್ ಎ ಫಿನಿಷರ್ ಹಂಗೆ ಆಡಿಸ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇಲ್ಲ. ನನಗನ್ಸಿದ ಮಟ್ಟಿಗೆ ತುಂಬ ವೀಕ್ ಟೀಮ್ ಅಂತ ಅನಿಸುತ್ತೆ. RR ಇವತ್ತು ದೊಡ್ಡ ಅಂತರದ ಗೆಲುವನ್ನು ಸಾಧಿಸುತ್ತೆ ಅಂತ ನಾನು ಅಂದರೆ ಒನ್ ಸೈಡ್ ಮ್ಯಾಚ್ ಆಗುತ್ತೆ. RR ಮೊದಲು ಬ್ಯಾಟ್ ಬೀಳಿ, ಸೆಕೆಂಡ್ ಬ್ಯಾಟ್ ಬೀಳಿ. ಮೊದಲು ಬ್ಯಾಟ್ ಬಿತ್ತು ಅಂತಂದರೆ 190 ಮೇಲೆ ರನ್ ಹೊಡಿತಾರೆ. ಸೆಕೆಂಡ್ ಬ್ಯಾಟಿಂಗ್ ಬಿತ್ತು ಅಂದರೆ ಒಂದು 15-16 ಓವರ್ ಅಥವಾ 18 ಓವರಲ್ಲೇ ಮ್ಯಾಚ್ ಫಿನಿಶ್ ಮಾಡ್ತಾರೆ. ಓಕೆ, ಏನು ಹೇಳ್ತಾ ಇದ್ರು ಪೋವೆಲ್ಲು ಈಗ RRಗೆ ಬಂದಿದ್ದಾರೆ. ಯಾರು ಡಿಸಿಲಿ ಇದ್ರಲ್ವ ಅವರು ಒಳ್ಳೆ ಬಿಗ್ ಹಿಟರ್ ಇದ್ರು. ಇದೇ RR ಇದೇ DC ಬಿದ್ದಾಗ ಒಳ್ಳೆ ಸ್ಕೋರ್ ಕಲೆ ಹಾಕಿದ್ರು ಅವರು. ಯಾಕಂದರೆ ಆ ಥರ ಮ್ಯಾಚ್ ಇತ್ತು ಆ ಟೈಮಲ್ಲಿ. ಸೊ ಅವ್ರಿಗೆ ಏನಾದರೂ ಈ ಕಡೆ ಬಂದಿರೋದ್ರಿಂದ ಏನಾದರೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ RR ಅವರು ಯೂಸ್ ಮಾಡ್ಕೋಬೋದು ಅಂತ ನಾನು ಅನ್ಕೊಂತೀನಿ. ಯಾಕೆ DC ಆಪೋಸಿಟ್ಟು. ಸೊ ಇಲ್ಲಿ DC ಪರ ಮೈನಸ್ ಮಾತಾಡೋದಾದ್ರೆ ಅಲ್ಲಿ ಬಿಗ್ ಹಿಟರ್ ಯಾರಿಲ್ಲ ಸರ್. ಮಿಡ್ಲ್ ಆರ್ಡ್ರು ಅಥವಾ ಫಿನಿಷರ್ ರೋಲ್ ಯಾರು ಯೂಸ್ ಪಾತ್ರ ವಹಿಸ್ತಾ ಇಲ್ಲ. ಅದೊಂದು ರಿಷಬ್ ಪಂತ್ ಫಾರ್ಮಿಗೆ ಬಂದಾದ್ರೆ ಬಂದಿದೆ, ಅದೆಲ್ಲ ಟೀಮ್ ಚೆನ್ನಾಗಿ DC ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಅಂತ ಅನ್ಸಿದ್ದು ಪೃಥ್ವಿ ಶಾ ಇದ್ದಾಗ, ಶ್ರೇಯಸ್ ಅಯ್ಯರ್ ಇದ್ದಾಗ, ರಿಷಬ್ ಪಂತ್ ಇದ್ದಾಗ. ಅವ್ರು ಅವ್ರು ಚಿಕ್ಕ ವಯಸ್ಸಿದ್ದಾಗ ಎಂತೆಂತ ದಾಖಲೆ ಮಾಡಿದ್ರು. ಇದೇ ನಮ್ಮ RCB ಮೇಲೆ ಎಂತೆಂತ ದಾಖಲೆ ಹೊಡೆದ್ರು. ಎಸ್, ಥ್ಯಾಂಕ್ ಯು. ಇಬ್ರು ಬೇರೆ ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ರಿ. ನೋಡೋಣ ನಿಮ್ಮ ಪ್ರೆಡಿಕ್ಷನ್ ಯಾವ ರೀತಿ ಆಗಿರುತ್ತೆ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್ ಇಬ್ರಿಗೂ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ. ಕಾರಣ ಏನು ಅಂತಂದರೆ ರಿಷಬ್ ಪಂತ್ ಗೆಲ್ಲಲೇಬೇಕಾಗಿರುವಂಥ ಒತ್ತಡದಲ್ಲಿ ಇರ್ತಾರೆ. ಸೊ ಅವರಿಗೆ ಬಂದಾಗಿಂದ ಡೈರೆಕ್ಟಾಗಿ ಅವರಿಗೆ ನೇರವಾಗಿ ಕ್ಯಾಪ್ಟನ್ಸಿ ಬೇರೆ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಡೆಲ್ಲಿ ಗೆಲ್ಲಲೇಬೇಕಾಗಿರುವಂಥ ಒತ್ತಡ. ಇನ್ನೊಂದು ಪ್ಲಸ್ ಪಾಯಿಂಟ್ ರಾಜಸ್ಥಾನಿಗೆ ಏನು ಅಂತಂದರೆ ಅಲ್ಲಿ ಮನೆ ಅಂಗಳದಲ್ಲಿ ಆಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಪಂದ್ಯ ಕೂಡ ಚೆನ್ನಾಗಿರುತ್ತೆ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.